ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಮೈಸೂರಿನ ಕಡೆಗೆ. ಮೈಸೂರಿಂದ ಸ್ವಲ್ಪ ದೂರದಲ್ಲಿರುವಂತಹ ಗುಂಡ್ಲುಪೇಟೆಗೆ. ಗುಂಡ್ಲುಪೇಟೆಯಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ತುಂಬಾ ಚೆನ್ನಾಗಿರುವಂತಹ, ತುಂಬಾ ನೋಡೋದಕ್ಕೆ ಪ್ರಕೃತಿ ವಿಸ್ಮಯ, ಅದ್ಭುತ ಅಂತ ಅನಿಸುವಂತಹ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಕರೆಕ್ಟ್, ನಾವು ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ನೀವು ಇಲ್ಲಿ ನೋಡ್ಬೋದು, ಇವಾಗ ನಾವು ಗುಂಡ್ಲುಪೇಟೆಗೆ ಬಂದ್ವಿ. ಗುಂಡ್ಲುಪೇಟೆ ಎಂಟ್ರೆನ್ಸ್ನ ಪಾಸ್ ಮಾಡಿದ್ವಿ. ಇವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಆರ್ಚ್ ನೋಡ್ತಾ ಇದ್ದೀರಾ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೀಗೆ ಬೈ ರೋಡ್ ಹೋದರೆ ಒಂದು ತುಂಬಾ ಸುಂದರವಾಗಿರುವಂತಹ, ತುಂಬಾ ಚೆನ್ನಾಗಿರುವಂತಹ ಒಂದು ದೇವಸ್ಥಾನ ಸಿಗುತ್ತೆ. ಅದಕ್ಕೆ ಆ್ಯಕ್ಚುಲಿ ದೇವಸ್ಥಾನದ ತುದಿವರೆಗೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ, ಬಟ್ ನಾವು ನಮ್ಮ ಸ್ವಂತ ವೆಹಿಕಲಲ್ಲಿ ಹೋಗೋ ಹಾಗಿಲ್ಲ. ದೇವಸ್ಥಾನದ ತೊಪ್ಪಲು ಅಂತ ಏನು ಕರೀತಾರೆ, ಅಥವಾ ಗ್ರೌಂಡಲ್ಲಿ ಬೇಸಲ್ಲಿ ಗೌರ್ಮೆಂಟಿಂದ KSRTC ಬಸ್ ಬಿಟ್ಟಿದ್ದಾರೆ. ಮಧ್ಯದಲ್ಲಿ ನಾವು ಈ ಥರ ಫೋಟೋಶೂಟ್ ಸಹ ಮಾಡ್ಕೊಂಡ್ವಿ. ದಾರಿಲೆಲ್ಲ ಹಸು ಮೇಯಿಸ್ತಾಯಿದ್ರು. ನನ್ನ ಮಗಳಿಗೆ ಇದನ್ನೆಲ್ಲ ತೋರಿಸ್ಕೊಂಡು ನಾವು ರೈಡ್ ಎಂಜಾಯ್ ಮಾಡಿದ್ವಿ. ಬಸ್ಸು ಎರಡೂ ಸೈಡ್ ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಸೇರಿ ಒಬ್ಬರಿಗೆ 70 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಸ್ಮೂತ್ ಟ್ರಾನ್ಸ್ಪೋರ್ಟೇಷನ್ ಸಹ ಇದೆ. ಹೋಗ್ತಾ ನೀವು ಸುತ್ತ ಪರಿಸರನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ಅಲ್ಲಿ ವಿಶೇಷವಾಗಿ ಪೂಜೆ ಸಹ ನಡೆಯುತ್ತೆ. ಅದಕ್ಕೇನು ಕಾಸ್ಟು ಇರೋದಿಲ್ಲ. ನೀವು ನಿಮಗೆ ಅನಿಸಿದ್ದಷ್ಟು ಕಾಣಿಕೆಯಲ್ಲಿ ಹಾಕ್ಬೋದು, ಆರತಿ ತಟ್ಟೆಯಲ್ಲಿ ಹಾಕ್ಬೋದು, ಇಲ್ಲ ಕಾಣಿಕೆ ಹುಂಡೀಲಿ ಹಾಕ್ಬೋದು. ಅಲ್ಲಿ ಪ್ರಸಾದದ ವ್ಯವಸ್ಥೆ ಸಹ ಇದೆ. ನಾವು ಹೋಗಿದ್ದಾಗ ಅಲ್ಲಿ ಒಂದು ಸ್ವಲ್ಪ ದೂರದಲ್ಲೇ ಜಿಂಕೆಗಳ ಹಿಂಡು ಸಹ ನೋಡಿದ್ವಿ. ಹಾಗೆ ದೇವಸ್ಥಾನದ ಸುತ್ತ ಕರೆಂಟ್ ಫೆನ್ಸಿಂಗ್ ಹಾಕಿದ್ದಾರೆ, ಬೇರೆ ಯಾವುದೇ ಪ್ರಾಣಿಗಳು ಬರಬಾರ್ದು ಅಂತ. ಇದು ದೇವಸ್ಥಾನ. ಈಗ ರೀಸೆಂಟಾಗಿ ಇಲ್ಲಿ ಜಾತ್ರೆ ಸಹ ನಡೆದಿದೆ. ಸ್ವಲ್ಪ ಪೇಂಟಿಂಗ್ ಕೆಲಸ ಎಲ್ಲ ಮಾಡಿದ್ದಾರೆ. ಅದು ಅಲ್ಲದೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾವು ಹೋಗೋ ಪ್ರವಾಸಿಗರು ಸುತ್ತಮುತ್ತ ದೇವಸ್ಥಾನದ ಪ್ರಕೃತಿನೂ ಚೆನ್ನಾಗಿ ಇಟ್ಕೋಬೇಕು. ಇದರಲ್ಲಿ ಕೆಲವು ಫೋಟೋಸ್ ನಾವು ತೆಕ್ಕೊಂಡಿದ್ದು. ಅದು ನಾವು ನಮ್ಮ ಆ್ಯನಿವರ್ಸರಿ ಅಂತ ಹೋಗಿದ್ವಿ. ಹಾಗೆ ಬರ್ತಾ ಮೈಸೂರಲ್ಲಿ ತುಂಬ ಫೇಮಸ್ ಆಗಿರೋ ಮೈಸೂರು ಪಾಕ್ ಸಹ ತೊಗೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.